ಅಕ್ಕ, ಇವತ್ತು ಅಮ್ಮ ಮಾಡಿದ್ದು ಎಷ್ಟು ಸಖತ್ತಾಗಿತ್ತಲ್ವಾ? ಹೌದು, ತುಂಬ ಚೆನ್ನಾಗಿತ್ತು. ಆದರೂ ಅಕ್ಕ, ನಂಗೆ ಯಾಕೋ ತುಂಬ ಹೆವಿ ಆಯಿತು ಅನಿಸ್ತಾ ಇದೆ. ಬಾ ಸ್ವಲ್ಪ ವಾಕ್ ಮಾಡೋಣ, ಸರಿ ಹೋಗುತ್ತೆ. ಅಕ್ಕ, ಡಿಕ್ಟೇಟರ್ಶಿಪ್ ಅಂದ್ರೇನೆ? ಒಬ್ಬ ಒಂದು ಸ್ವಲ್ಪ ಜನನ ಕಂಟ್ರೋಲ್ ಇಟ್ಕೊಂಡ್ರೆ ಅದೇ ಡಿಕ್ಟೇಟರ್ಶಿಪ್ಪು. ಹಾಗಂದ್ರೆ ಈಗ ಒಂದು ದೇಶಕ್ಕೆ ಪ್ರೈಮ್ ಮಿನಿಸ್ಟ್ರು ದೇಶದ ಜನರನ್ನ ಗುಲಾಮ್ರಾಗಿ ಇಟ್ಕೊಂಡ್ರೆ ಅದೇ ಡಿಕ್ಟೇಟರ್ಶಿಪ್. ಈ ರೋಡಲ್ಲಿ ಒಬ್ಬ ಹುಚ್ಚನ್ ಥರ ಏನೋ ಹೇಳ್ತಾ ಇದ್ದ, ನಮ್ಮ ದೇಶದ ಜನ ಹಿಂಗೆ ಕೇರ್ಲೆಸ್ ಆಗಿ ಬಿದ್ದುಬಿಟ್ರೆ ಡಿಕ್ಟೇಟರ್ಶಿಪ್ ಅಂಡರ್ ಬಂದು ಗುಲಾಮ್ರಾಗ್ಬಿಡ್ತಾರೆ. ಅವನು ಹೇಳೋದೇನು ಸರಿನೇ. ಹಲೋ, ಅಕ್ಕ ಸತ್ತೋದ. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ನನ್ನ ಹೆಸರು ಅನನ್ಯ. ನಾನು ಕಾಲೇಜ್ ಬಿಟ್ಟು ಈಗ ಕೆಲಸ ಹುಡುಕ್ತಾ ಇದ್ದೇನೆ. ಅಷ್ಟೇನಾ? ನಿನ್ನ ಏಜ್, ಅಡ್ರೆಸ್? ನಾನು 22 ಇಯರ್ಸ್. ನಾನು ವಾಸವಾಗಿರೋದು ಆರ್ ಆರ್ ನಗರಲ್ಲಿ. ಸರ್, ನೀವು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ? ನೋ, ಜಸ್ಟ್ ಫಾರ್ಮಾಲಿಟೀಸ್. ನೀವು ಯಾಕೆ ಇಲ್ಲಿದ್ದೀರಾ ಅಂತ ಗೊತ್ತಾ? ಗೊತ್ತು. ನಾನು ನನ್ನ ತಂಗಿ ಜೊತೆ ನಡ್ಕೊಂಡು ಹೋಗ್ತಾ ಇದ್ವಿ. ಒಬ್ಬ ನನ್ನ ತಂಗಿನ ಹರಾಸ್ ಮಾಡೋಕ್ಕೆ ಬಂದ. ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳೋಕೆ ಹೋಗಿ ಅವ್ನು ಸತ್ತೋದ. ಎವ್ರಿಥಿಂಗ್ ಈಸ್ ಜಸ್ಟ್ ಫಾರ್ ಸೆಲ್ಫ್ ಡಿಫೆನ್ಸ್. ಕ್ಲೆವರ್. ಇಷ್ಟು ಕ್ಲಿಯರ್ ಆಗಿ ಮಾತಾಡ್ತಾ ಇದ್ದೀರಾ? ಏನು ಓದ್ಕೊಂಡಿದ್ದೀರಾ? ಲಿಟ್ರೇಚರ್, ಇಂಗ್ಲೀಷಲ್ಲಿ. ಕೆಲಸ ಹುಡುಕ್ತಾ ಇದ್ದೀನಿ ಅಂತ ಹೇಳಿದ್ರಿ. ಲಿಟ್ರೇಚರ್ ಓದಿದ್ರೆ ಯಾವ ಕೆಲಸ ಸಿಗುತ್ತೆ? ಸರ್, ಏನೇನೋ ಹೇಳ್ತಾ ಇದ್ದೀರಲ್ಲ. ದಿಸ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್. ಮ್ಯಾಮ್, ಹೇಳಿ. ಸರ್, ಸಾರಿ. ವಿಕ್ಟಿಮ್ ಹೆಸರು ಚೇತನ್. ಚೇತನ ಯಾರು? ನೀವು ಕೊಂದ್ರಲ್ಲ ಆ ಹುಡುಗ. ಏನು ಹೇಳ್ತಿದ್ದೀರಾ ಸರ್? ವಿಕ್ಟಿಮ್ ನಾವು, ಅವನಲ್ಲ. ಸಾರಿ. ಆ ಹುಡುಗನ ಹೆಸರು ಚೇತನ್, ಏಜ್ 24. ಅಲ್ಲೇ ಆ ಪಕ್ಕದ ಏರಿಯಾದಲ್ಲಿ ಇದ್ದಿದ್ದು. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಓದಿದ್ದು. ಅಮ್ಮ ವಿಜಯಲಕ್ಷ್ಮಿ, ಅಪ್ಪ ಚಂದ್ರಶೇಖರ್. ಇನ್ನು ಸ್ಕೂಲ್ಗೆ ಹೋಗೋ ತಂಗಿ. ಓದು ಮುಗಿಸಿ IT ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಸಾರಿ, ಮಾಡ್ತಿದ್ದ. ಅವ್ರ ಮನೆಯಲ್ಲಿ ಅವನೊಬ್ಬನೇ ದುಡಿಯೋನು. ಅನನ್ಯ, ಈ ಹುಡುಗ ನಿಂಗೆ ಮುಂಚೆನೆ ಗೊತ್ತಿದ್ನಾ? ಇಲ್ಲ ಮ್ಯಾಮ್, ಪರಿಚಯ. ಸ್ವಲ್ಪ ಯೋಚನೆ ಮಾಡು. ಫ್ಯಾಮಿಲಿ ಗ್ಯಾದರ್ನಲ್ಲಿ ಅಲ್ಲಿ ಎಲ್ಲಾದರೂ ನೋಡಿದ್ದ? ಇಲ್ಲ ಮ್ಯಾಮ್, ನಾನು ಅವನ್ನ ಯಾವತ್ತೂ ನೋಡೇ ಇಲ್ಲ. ಓಕೆ, ನೀವು ಸ್ಕೂಲಲ್ಲಿ ಹೇಗೆ? ಮೆಟ್ಟುಸೆ ಅಕಾಡೆಮಿಕ್ ಸ್ಕೋರ್ಸ್? ಟಾಪರು ಅಲ್ಲ, ಆವ್ರೇಜು ಅಲ್ಲ, ಸೆಕೆಂಡ್ ಥರ್ಡ್ ಬರ್ತಿದೆ ಅಷ್ಟೇ. ಓಕೆ. ಸ್ಕೂಲು ಕಾಲೇಜಲ್ಲಿ ಏನಾದರೂ ಜಗಳ ಅದು ಇದು? ನಾನೇನು ಹುಡುಗನ ಜಗಳ ಆಡ್ಕೊಂಡಿರೋಕ್ಕೆ? ಏನೇನೋ ಕೇಳ್ತಾ ಇದ್ದೀರಲ್ಲ ಸರ್. ನೀವುಳೆ ನಾನೇ ತಪ್ಪು ಮಾಡಿದ್ದೀನಿ ಅನ್ನೋ ಥರ ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ. ಯಾರು ತಪ್ಪು ಮಾಡಿದ್ದಾರೆ ಅಂತ ಇನ್ನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗತ್ತೆ. ಅದಿರಲಿ, ನಿಮ್ಮ ಮನೇಲಿ ಎಷ್ಟು ಜನ? ನಾನು, ನನ್ನ ತಂಗಿ ಜ್ಯೋತಿ, ಅಪ್ಪ ಅಮ್ಮ, 4 ಜನ. 4 ಜನ? ಈಗ ಗೊತ್ತಾಗತ್ತೆ. ಹಲೋ ಅಮ್ಮ, ನೀವು ಅನನ್ಯ ಅವರ ಮದರ್ ಅಲ್ವಾ? ಹೌದು ಸರ್. ಅಮ್ಮ, ನಿಮ್ಮನೇಲಿ ಎಷ್ಟು ಜನ ಇದ್ದೀರಾ?
ನಾನು, ನನ್ನ ಗಂಡ, ನನ್ನ ಮಗಳು ಅನನ್ಯ ಅಷ್ಟೇ ಸರ್. ಜ್ಯೋತಿ ಅಂತ ಯಾರಾದರೂ? ಜ್ಯೋತಿ ಅಂತ ನನಗೆ ಯಾರೂ ಗೊತ್ತಿಲ್ಲ ಸರ್. ಆದರೆ ಅವಾಗವಾಗ ಅವಳು ಯಾರ ಜೊತೆನೋ ಮಾತಾಡ್ತಾ ಇರ್ತಾಳೆ ಒಬ್ಬೊಬ್ಬಳೆ. ಅದನ್ನು ನಾನು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ. ಥ್ಯಾಂಕ್ ಯು ಅಮ್ಮ. ಜ್ಯೋತಿ ಕೇಳಿದ್ಯಾ? ಜ್ಯೋತಿ ಅನ್ನೋರು ಯಾರೂ ಇಲ್ಲ. ನೀನು ಅನ್ಕೊಂಡಿರೋ ಜ್ಯೋತಿ ಯಾರು? ಅಕ್ಕ ಏನಾಯ್ತಕ್ಕ? ಅನನ್ಯ, ನೀನು ಆ ರೋಡಲ್ಲಿ ಹೋಗ್ತಾ ಇದ್ದಿದ್ದು ನಿಜ, ಅವನನ್ನ ಕೊಲೆ ಮಾಡಿದ್ದು ನಿಜ, ಆದರೆ ಅದು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಅಲ್ಲ. ಡಿಕ್ಟೇಟರ್ಶಿಪ್ ಅಂದರೆ ಈಗ ಒಬ್ಬ ಜನರನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು. ಈಗ ಒಂದು ದೇಶದ ಪ್ರಧಾನಿ ಆ ದೇಶದ ಜನರನ್ನೆಲ್ಲ ಗುಲಾಮರಾಗಿ ಇಟ್ಕೊಳ್ಳೋದು. ಹೌದು, ನೀನೇನಕ್ಕೆ ಇದನ್ನು ಕೇಳ್ತಾ ಇದೆಯಾ? ದೋಸ್ತರ ಒಬ್ಬ ಕೂಡ ಮಾತಾಡ್ಕೊಂಡಿದ್ದಾಳೆ. ಅವನು ಹೇಳೋದೇನು ಸರಿನೇ. ಹಲೋ, ಏನಾರ ಪೂರ್ಣಿ, ಅಕ್ಕ ಇಲ್ಲಿ ಏನ್ ನಡೀತಿದೆ? ಅನನ್ಯ, you are not in danger, but you are the danger. ಹಲೋ. ಹಾಂ ಸರ್. ಹಾಂ, ಓಕೆ ಸರ್, ಓಕೆ ಸರ್. ಡಾಕ್ಟರ್. ಹಲೋ ಡಾಕ್ಟರ್. ಹಾಂ, ಓಕೆ. ಹಲೋ ಡಾಕ್ಟರ್. ಹಲೋ ಶ್ರೀನಿವಾಸ್. ಏನು ಹೇಳಿ ಡಾಕ್ಟರ್? ನಾನೆಲ್ಲ ನೋಡ್ತಾ ಇದ್ದೆ. ನೀವು ಅಂದ್ಕೊಂಡಿರೋ ಹಾಗೆ ಅನನ್ಯ ಕೊಲೆ ಮಾಡಿ ನಾಟಕ ಮಾಡ್ತಾ ಇಲ್ಲ. ಅವಳಿಗೆ ಸ್ಕಿಜೋಫಿನಿಯಾ ಅನ್ನೋ ಒಂದು ಡಿಸಾರ್ಡರ್ ಇದೆ. ಇದೆಂಥ ಡಿಸಾರ್ಡರ್ ಡಾಕ್ಟರ್? ಸ್ಕಿಜೋಫಿನಿಯಾ ಅನ್ನೋದು ಒಂದು ಮೆಡಿಕಲ್ ಕಂಡೀಷನ್. ಇದು ಇರೋರು ಇಲ್ಲದೇ ಇರೋದನ್ನ ಇಮ್ಯಾಜಿನ್ ಮಾಡ್ಕೋತಾರೆ. ಒಂಥರ ಭ್ರಮೆ ಇದ್ದಂಗೆ. ಯಾರೋ ಅವ್ರನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಭ್ರಮೆಗೊಳಗಾಗ್ತಾರೆ. ಒಬ್ಬರೊಬ್ಬರೇ ಮಾತಾಡ್ತಾರೆ. ಅವ್ರ ಜೊತೆ ಯಾರೋ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೋತಾರೆ. ಬಟ್ ರಿಯಾಲಿಟಿಲಿ ಅಂತಹ ವ್ಯಕ್ತಿನೇ ಇರಲ್ಲ. ಆದರೆ ಇದು ನಿಜಾನ ಸುಳ್ಳ ಅಂತ ಅವ್ರಿಗೆ ಗೊತ್ತೇ ಆಗಲ್ಲ. ಈ ಡಿಸಾರ್ಡರ್ ಯಾವುದರಿಂದ ಬರುತ್ತೆ ಡಾಕ್ಟರ್? ಡೊಮೆಸ್ಟಿಕ್ ವೈಲೆನ್ಸ್, ಫಿಸಿಕಲ್ ಅಬ್ಯೂಸ್, ಸೆಕ್ಷುವಲ್ ಅಬ್ಯೂಸ್, ಬುಲ್ಲಿಂಗ್, ಇನ್ಸೋಮ್ನಿಯಾ, ಡ್ರಗ್ಸ್ ತಗೊಳ್ಳೋದು, ಇನ್ನು ಇತ್ಯಾದಿ. ಇವುಗಳಲ್ಲಿ ಯಾವುದು ಅಂತ ಅನನ್ಯನೇ ಹೇಳಬೇಕು. ಮೋಸ್ಟ್ಲಿ ಅಪ್ಪ ಅಮ್ಮ ತಮ್ಮ ಮಕ್ಕಳನ್ನ ಮನೇಲಿ ಹೊಡೆಯೋದ್ರಿಂದ ಇಂತಹ ಒಂದು ಡಿಸಾರ್ಡರ್ ಬರುತ್ತೆ. ಸಮ್ಟೈಮ್ಸ್ ಇಟ್ ಕುಡ್ ಬಿ ಹೆರಿಡೇಟ್ರಿ. ನಮ್ಮಪ್ಪ ಅಮ್ಮನೂ ನನಗೆ ಚಿಕ್ಕ ವಯಸ್ಸಲ್ಲಿ ಹೊಡೆದಿದ್ದಾರೆ. ನನಗೇನೂ ಆ ಥರ ಆಗಿಲ್ವಲ್ಲ? ಎಸ್, ನಿಮ್ಮ ಅಪ್ಪ ಅಮ್ಮ ನೀವು ಕೆಟ್ಟ ದಾರಿಗೆ ಹೋಗಬಾರ್ದು ಅಂತ ಹೊಡೆದಿರ್ತಾರೆ. ಕಾಳಜಿಯಲ್ಲಿ ಹೊಡೆಯೋದು ಬೇರೆ, ಮನ್ಸಲ್ಲಿ ದ್ವೇಷ ಇಟ್ಕೊ ಹೊಡೆಯೋದು ಬೇರೆ. ಪ್ರಾಬಬ್ಲಿ ಅವಳ ಪೇರೆಂಟ್ಸ್ ಈ ಥರ ಟ್ರೀಟ್ ಮಾಡಿರ್ಬೋದು. ಈ ಡಿಸಾರ್ಡರ್ ಇದು ಯಾವುದರಿಂದ ಕ್ಯೂರ್ ಆಗಲ್ವಾ ಡಾಕ್ಟರ್? ಎಸ್, ಅಬ್ಸರ್ವೇಷನಲ್ಲಿ ಥೆರಪಿ ಕೊಟ್ಟರೆ ಖಂಡಿತ ಕ್ಯೂರ್ ಆಗುತ್ತೆ. ಇಂಥವರು ಮರ್ಡರ್ ಕಮಿಟ್ ಮಾಡಿದ್ರೆ ಯಾವ ಥರ ಶಿಕ್ಷೆ ಆಗಬಹುದು? ಗೊತ್ತಿಲ್ಲ. ಮೇ ಬಿ ಮೆಂಟಲ್ ಹೆಲ್ತ್ ಹಾಸ್ಪಿಟ್ಲಿಗೆ ಕಳಿಸ್ಬೋದು. ಆದರೆ ಅವಳು ಎಲ್ಲರ ಥರ ಮೆಂಟಲಿ ಹಿಲ್ ಪೇಷಂಟ್ ಅಲ್ಲ. ದಿ ಕ್ಯಾನ್ ಬಿ ನಾರ್ಮಲ್ ಇನ್ ಸಮ್ ಸಿಚುವೇಶನ್ಸ್. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಓಕೆ, ಸಿ ಯು. ಅನನ್ಯ, ಯು ಹ್ಯಾವ್ ಅ ಮೆಂಟಲ್ ಡಿಸಾರ್ಡರ್. ಸರ್? ಹೌದು ಪೂರ್ಣಿ, ಶಿ ಈಸ್ ಸಫರಿಂಗ್ ಫ್ರಮ್ ಸ್ಕೈಜೋಫೇನಿಯಾ ಡಿಸೀಸ್. ಸರ್ ಹಾಗಂದ್ರೆ? ಅಂದರೆ ಇಲ್ಲದೆ ಇರೋ ವ್ಯಕ್ತಿನ ಇದ್ದಾರೆ ಅಂತ ಭಾವಿಸ್ಕೊಂಡು ತಮ್ಮ ಇಮ್ಯಾಜಿನೇಷನಲ್ಲೇ ಇರ್ತಾರೆ. ನಿಜ ಹೇಳಬೇಕು ಅಂತ ಅಂದರೆ ಜ್ಯೋತಿ ಅನ್ನೋ ಕ್ಯಾರೆಕ್ಟರ್ ರಿಯಲ್ ಲೈಫಲ್ಲಿ ಇಲ್ಲವೇ ಇಲ್ಲ.
ಅವ್ರು ಹೇಳೋದನ್ನ ನಂಬೇಡ. ನಾನು ಇಲ್ಲೇ ಇದೀನಿ ನೋಡು. ಅನನ್ಯ, ನಿಂಗೆ ಚಿಕ್ಕದ್ರಲ್ಲಿ ಯಾರಾದರೂ ನಿಂಗೆ ಟಾರ್ಚರ್ ಮಾಡ್ತಿದ್ರಮ್ಮ? ಹೊಡೆಯೋದು, ಬುಲ್ಲಿಂಗ್ ಮಾಡೋದು, ಅಥವಾ ನಿಮ್ಮ ತಂದೆ ತಾಯಿ ಏನಾದರೂ ನಿಂಗೆ ಟಾರ್ಚರ್ ಮಾಡ್ತಿದ್ರಮ್ಮ? ಈ ಥರದ ಕೇಸ್ಗಳಲ್ಲಿ ಇಂಥವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಹಾಜರುಪಡಿಸಿ ಈಕೆಗೆ ಮುಂದಿನ ಚಿಕಿತ್ಸೆ ಅಗತ್ಯ ಇದ್ದರೆ ಕೋರ್ಟಿನ ಅನುಮತಿ ಪಡೆದು ಸಂಬಂಧಪಟ್ಟ ಆಸ್ಪತ್ರೆಗೆ ಸೇರಿಸ್ತೀವಿ. ಈಕೆ ಮಾನಸಿಕ ಅಸ್ವಸ್ಥೆ ಅಲ್ಲದೇ ಇದ್ದರೆ ಶಿಕ್ಷೆ ಆಗತ್ತೆ, ಅಥವಾ ನಿಜವಾಗಿಯೂ ಈಕೆ ಮಾನಸಿಕ ಅಸ್ವಸ್ಥೆಯೇ ಆಗಿದ್ದರೆ ಯಾವುದೇ ಮೋಟಿವ್ ಅಥವಾ ಇಂಟೆನ್ಷನ್ ಇಲ್ಲ ಅಂತ ತಿಳಿದು ಬಿಡುಗಡೆ ಕೂಡ ಮಾಡಬಹುದು.